ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿ ತಾಲೂಕಿನ ಉಪ ನೋಂದಣಿ ಕಾರ್ಯಾಲಯದಲ್ಲಿ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪ ನೋಂದಣಿ ಅಧಿಕಾರಿ ಜಹರುದ್ದೀನ್ ವಿರುದ್ಧ ವಕೀಲರಿಂದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇವರು ಎಸ್ಟಿಎ ಹುದ್ದೆಯಲ್ಲಿದ್ದು ವಕೀಲರಿಗೆ ಹೆಚ್ಚಿನ ಹಣ ಬೇಡಿಕೆ ಇಟ್ಟಿರುವ ಆರೋಪವಿದೆ. ಉಪ ನೋಂದಣಿ ಅಧಿಕಾರಿಗಳಾದ ಜಹರುದ್ದೀನ್ ತನ್ನ ಕಚೇರಿಯಲ್ಲಿ ಕೆಲವರು ಏಜೆಂಟ್ಗಳನ್ನ ಹಾಗೂ ದಳ್ಳಾಳಿಗಳು ಇಟ್ಟುಕೊಂಡು ಏಜೆಂಟ್ಗಳಿಂದ ಬಂದಂತ ಅರ್ಜಿಗಳನ್ನ ಯಾವುದೇ ರೀತಿಯ ಅರ್ಜಿ ದಾಖಲೆಗಳು ಪರಿಶೀಲಿಸದೆ ನೇರವಾಗಿ ಕೆಲಸ ಮಾಡುತ್ತಾನೆ. ಅದೇ ಅರ್ಜಿ ವಕೀಲರ ಮುಖಾಂತರ ತೆಗೆದುಕೊಂಡು ಹೋದರೆ ಇಲ್ಲ ಸಲ್ಲದ ನೆಪ ಹೇಳಿ ಅನಾವಶ್ಯಕ ತಕರಾರು ಮಾಡುತ್ತಾನೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ವಕೀಲರು. ಯಾವುದಾದರೂ ನೋಂದಣಿ ಮಾಡಬೇಕಾದರೆ ಭ್ರಷ್ಟಾಧಿಕಾರಿ ಹೇಳಿದಷ್ಟು ಹಣ ಕೊಡಬೇಕೋ, ಇಲ್ಲ ಅಂದರೆ ಕೆಲಸ ಮಾಡುವುದಿಲ್ಲ ಈ ಅಧಿಕಾರಿ. ಪ್ರತಿ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ತಕ್ಷಣ ನೋಂದಣಿ ಮಾಡಿಸಲು ವಿಐಪಿ ಕೋಟಾ ಇರುತ್ತದೆ. ಅದಕ್ಕೆ ಆತನು ಎಂಎಲ್ಎ ಕೋಟಾ ಎಂದು ಹೆಸರಿಟ್ಟು ಅದಕ್ಕೆ ಅವರು ಬೇಡಿದಷ್ಟು ಹಣ ಕೊಟ್ಟರೆ ತಕ್ಷಣ ನೋಂದಣಿ ಮಾಡಿಸುತ್ತಾನೆ. ಈ ಭ್ರಷ್ಟ ಅಧಿಕಾರಿ ಮನಬಂದಂತೆ ಕೆಲಸ ಮಾಡುತ್ತಿದ್ದು ಬಹಳಷ್ಟು ಸಾರ್ವಜನಿಕರಿಗೂ ಹಾಗೂ ಸಮಸ್ತ ಬಾಲ್ಕಿ ತಾಲೂಕಿನ ರೈತ ಬಾಂಧವರಿಗೂ ತೊಂದರೆ ಕೊಡುತ್ತಿದ್ದು, ಈ ಅಧಿಕಾರಿಗೆ ಕೂಡಲೇ ಬಾಲ್ಕಿ ಉಪನೋಂದಣಾಧಿಕಾರಿ ಕಾರ್ಯದಿಂದ ವರ್ಗಾವಣೆ ಮಾಡಿ ಶಾಶ್ವತ ಬಾಲ್ಕಿ ಉಪನೋಂದಣಿ ಅಧಿಕಾರಿಯನ್ನಾಗಿ ನೇಮಕ ಮಾಡಬೇಕೆಂದು ಬಾಲ್ಕಿ ನ್ಯಾಯವಾದಿಗಳ ಸಂಘದಿಂದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮುಖ್ಯ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ವಿಕಾಸಸೌಧ ಬೆಂಗಳೂರು, ಮುಖ್ಯ ಜಿಲ್ಲಾ ನೋಂದಣಿ ಅಧಿಕಾರಿಗಳು, ನೋಂದಣಿ ಇಲಾಖೆ ಬೀದರ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಈ ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ದೂರು ನೀಡಲು ಬಾಲ್ಕಿ ವಕೀಲರ ಸಂಘದಲ್ಲಿ ಒಮ್ಮತ ನಿರ್ಣಯ ಮಾಡಲಾಗಿದೆ. ಯಾರದೇ ವಕೀಲರ ಹೆಸರನ್ನು ಹೇಳಿ ದುರುಪಯೋಗ ಮಾಡಿದರೆ ಅಂತ ದಳ್ಳಾಳಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುವುದಕ್ಕೆ ನಾವು ಒತ್ತಾಯ ಮಾಡುತ್ತೇವೆ. ನಾವು ವಕೀಲರ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ವಕೀಲರ ಸಂಘದ ಅಧ್ಯಕ್ಷರಾದ ಸಂಗಮೇಶ್ ಗಾಮ್ ಅವರು ಖಂಡಿತವಾಗಿ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ವಕೀಲರ ಸಮಕ್ಷಮದಲ್ಲಿ ಬಾಲ್ಕಿ ಉಪನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ದಳ್ಳಾಳಿಗಳು ಯಾರದೇ ವಕೀಲರ ಹೆಸರನ್ನು ಹೇಳಿ ದುರುಪಯೋಗ ಮಾಡಿದರೆ ಅಂತ ದಳ್ಳಾಳಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸುವುದಕ್ಕೆ ನಾವು ಒತ್ತಾಯ ಮಾಡುತ್ತೇವೆ. ಪ್ರಮುಖರಾದ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಪರಸಣ್ಣಿ, ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಕೆಕೆ, ವಕೀಲರು ಯುವರಾಜ್ ಜೋಳದಪ್ಪಿಗೆ, ಧನಲಕ್ಷ್ಮಿ ಬಳತಿ, ಅನಿತಾ ಮೂಲ್ಗೆ ಮತ್ತು ಹಿರಿಯ ವಕೀಲರಾದ ಎಂಬಿ ಪಾಟೀಲ್, ಎನ್ಎನ್ ಸ್ವಾಮಿ, ಸಂಗಶೆಟ್ಟಿ ಪಾಟೀಲ್, ಸಿದ್ದು ಪಾಟೀಲ್, ಅರವಿಂದ್ ಜಿಂದೆ, ಸಂಜು ಕುಮಾರ್ ಬಾಟಸಂಗವಿ, ರಾಮಕೃಷ್ಣ ವಕೀಲರು, ಗುರುನಾಥ್ ಚೆಲುವ, ಶಿವಕುಮಾರ್ ಸ್ವಾಮಿ, ಉಮಾಕಾಂತ್ ವಾರದಾಸ್, ಸೂರ್ಯಕಾಂತ್ ಪಾಟೀಲ್, ಶ್ರೀಕಾಂತ್ ಲದ್ದೆ, ಮರಕಂದ ಮಾನಕಾರಿ, ಸದಾಶಿವು ತುಕದಿ, ಸತೀಶ್ ಬಿರಾದಾರ್, ಸುರೇಶ್ ಬಿರಾದಾರ್, ನಾಗೇಶ್ ನಾಗುರೆ, ಸಂತೋಷ್ ನೆಲವಾಡೆ, ಚಂದ್ರಕಾಂತ್ ಬಿರಾದಾರ್, ಎಂಡಿ ನವಾಜ್, ಸಿರಾಜುದ್ದೀನ್ ಇನ್ನಿತರರು 100ಕ್ಕೂ ಹೆಚ್ಚು ವಕೀಲರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾ, ಬೀದರ್. ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪನೋಂದಣಿ ಅಧಿಕಾರಿ ಜಹರುದ್ದೀನ್ ಎಸ್ಡಿ ಇವರು ವಿರುದ್ಧ ದೂರದ ಏನು ಅಂತಂದ್ರೆ ಅವರು
ಹಣ ತಗೊಂಡೇ ಕೆಲಸ ಮಾಡ್ತಾ ಇದ್ದಾರೆ, ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಕೀಲರಿಗೆ ಲಂಚಕ್ಕೆ ಬೇಡಿಕೆ ಹೆಚ್ಚಿಗ್ತಾ ಇದ್ದಾರೆ. ಪಾಣಿ ಮೇಲೆ ಅಂತ ಏನಾದರೂ ಹುಡುಕ್ತಾರ ಅವರು ಹೆಸರು ಏನಾದ್ರೆ ಸ್ವಲ್ಪ ಏನಾರ ಇದು ಕರೆಕ್ಷನ್ ಅಂತ ಎಷ್ಟು ರೊಕ್ಕ ಕೊಡ್ರಿ ನಾನು ಮಾಡ್ತೀನಿ, ಲಕ್ಷಗಟ್ಟಲೆ ದಿನ ಉಸುಲಿ ಮಾಡಿ ಲಂಚವನ್ನು ಕೇಳ್ತಾ ಇದ್ದಾರೆ, ಮನೆ ಹೋಗ್ತಾ ಇದ್ದಾರೆ. ಅದ್ರ ಸಲುವಾಗಿ ಅವ್ರ ವಿರುದ್ಧ ಏನಾದ್ರೆ ನಾವು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರು ಕೊಡ್ತಾ ಇದ್ದೀವಿ. ಮತ್ತು ಕಂದಾಯ ಸಚಿವರಾದಂಥ ಗೌರವಾನ್ವಿತ ಶ್ರೀ ಕೃಷ್ಣ ಬೈರೇಗೌಡ ಅವರು ಕೊಡ್ತಾ ಇದ್ದೀವಿ. ಮತ್ತು ಜಿಲ್ಲಾ ಮುಖ್ಯ ನೋಂದಣಾಧಿಕಾರಿಗಳು ಬೀದರ್ ಇವರಿಗೂ ಕೂಡ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಕೆಲವು ದಿನಗಳಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಅವರಿಗೆ SDR ಅವ್ರಿಗೆ ವರ್ಗಾವಣೆ ಮಾಡಿ ಕಾಯಂ ಇರ್ತಕ್ಕಂಥ ಉಪನೋಂದಣಾಧಿಕಾರಿಗಳಿಗೆ ನೇಮಕ ಮಾಡಬೇಕು ಪಾಲಿಕೆಗೆ ಅಂತೇಳಿ ನಮ್ಮ ನ್ಯಾಯವಾದಿ ಸಂಘದ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಲ್ಲಿ ಪೈರಿಗಳು ಬಹಳಷ್ಟು ಆಗಿದ್ದಾರೆ, ಲಂಚ ಅವ್ರ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ಏಜೆಂಟ್ರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ನಮ್ಮ ವಕೀಲರು ಯಾರಾದರೂ ಕೆಲಸ ಆಗೋದಿಲ್ಲ, ಅಲ್ಲಿರ್ತಕ್ಕಂಥ ಏಜೆಂಟ್ ಮೂಲಕ ಕೆಲಸ ಮಾಡ್ಕೊತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಶಿವಕುಮಾರ ಸ್ವಾಮಿಯವರು ಒಂದು ಕೆಲಸ ಹೋಗಿದ್ರು, ಅವ್ರದ್ದು ಮಾಡಲ್ಲ ಅಂತ ಹೇಳೋರು, ಅವರು ಏಜೆಂಟ್ ಮುಖಾಂತರ ಕ್ಲೈಂಟ್ ಮಾಡ್ಕೊಂಡ್ರೆ ₹1,00,000 ತಗೊಂಡವ್ರು ಕೆಲಸ ಮಾಡಿದ್ದಾರೆ. ಈ ರೀತಿ ಅತಿ ಭ್ರಷ್ಟ ಅಧಿಕಾರಿ ಯಾರು ಅಂತಂದ್ರೆ ಇಲ್ಲಿ ಉಪನೋಂದಣಾಧಿಕಾರಿ ಆದೇಶ ಆಗಿದೆ. ಅದ್ರ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ಕ್ರಮ ತೆಗೆದುಕೊಳ್ಳಿದಾಗ ಉಗ್ರ ರೂಪ ತಾಳ್ತಾ ಇದೆ ನಮ್ಮ ವಕೀಲ ಸಂಘ. ವಕೀಲರ ಮುಖಾಂತರ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ.